ಇಡ್ಲಿ ಮಾಡೋಕ್ಕೆ 1 ಕಪ್ ಅಕ್ಕಿ, ಸಾಬುದಾನಿ, ಉದ್ದಿನಬೇಳೆ, ಮಂಡಕ್ಕಿ, ಅವಲಕ್ಕಿ, ಕಡಲೆಬೇಳೆ, ಮೆಂತೆ ಇವೆಲ್ಲ ಬೇಕು. ನೋಡಿ ಮಿಕ್ಸ್ ಮಾಡಿ ನೀರು ಹಾಕಿದ್ದೀನಿ. ಇವಾಗ 2 ಸಾರಿ ತೊಳಿಬೇಕಿದು ಚೆನ್ನಾಗಿ, ಇಲ್ಲ 4 ಸಾರಿ ಚೆನ್ನಾಗಿ ತೊಳಿಬೇಕು. ತೊಳೆದು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ತೊಳೆದ ನಂತರ ಎಷ್ಟು ಚೆನ್ನಾಗಿ ತೊಳಿಬೇಕು. ನೀರು ಹಾಕ್ತೀನಿ ನೋಡಿ. ಇವಾಗ 1 ಗ್ಲಾಸ್ ಹಾಕಿದ್ನಲ್ವ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ನೆನಿಬೇಕು ಇವೆಲ್ಲ. ಕೈಯಲ್ಲಿ ಇದು ಮಾಡಬೇಕು, ಅಂದರೆ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಒಂದು 6 ಗಂಟೆ ನೆನೆಸಬೇಕು ಚೆನ್ನಾಗಿ. ನೆಕ್ಸ್ಟು ನಿಮಗೆ ಮಿಕ್ಸಿ ಹಾಕೋಲಿ. ಮಧ್ಯಾಹ್ನ ಅಕ್ಕಿ ಎಲ್ಲ ನೆನೆಯಿಟ್ಟಿದ್ವಲ್ಲ ಇಡ್ಲಿಗೆ, ಇವಾಗ ನೋಡಿ ಚೆನ್ನಾಗಿ ನೆಂದಿದೆ. ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ಮಿಕ್ಸಿ ಹಾಕೊಳ್ಳೋಣ. ಸ್ವಲ್ಪ ನೋಡಿ ಇಡ್ಲಿ ಸಾಫ್ಟ್ ಆಗ್ಬೇಕಂದ್ರೆ ಮೇನ್ ಇವು ಸಾಬುದಾನಿ ಹಾಕಿ, ಇದು ಹಾಕಿದರೆ ಇಡ್ಲಿ ಸಾಫ್ಟ್ ಮೃದು ಆಗುತ್ತೆ. ಇವಾಗ ಸ್ವಲ್ಪ ಒಂಚೂರು ನೀರು ಹಾಕೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇಷ್ಟೇ ನೋಡಿ, ಇಡ್ಲಿಗೆ ರೆಡಿ ಮಾಡ್ತಾ ಇದ್ವಲ್ವಾ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನೈಟೆಲ್ಲ ತೋರಿಸ್ತೀನಿ ನೋಡಿ, ಚೆನ್ನಾಗಿ ಬಂದಿದೆ ಅಲ್ವಾ. ಇದರಲ್ಲಿ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ತೆಗಿತೀನಿ. ಇದು ಇಡ್ಲಿ ಮಾಡ್ಕೊಳ್ಳೋಕ್ಕೆ ಸಪ್ರೇಟ್ ತೆಗೆದಿದ್ದೀನಿ. ಇದಕ್ಕೆ ಅಡುಗೆ ಸೋಡಾ, ಉಪ್ಪು ಹಾಕೋತೀನಿ. ಇದು ಉಪ್ಪು, ಇದು ಅಡುಗೆ ಸೋಡಾ, 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೈಯಿಂದಲೇ ಮಿಕ್ಸ್ ಮಾಡೋಣ, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ ಕೈಯಿಂದ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ 3 ಪ್ಲೇಟ್ ರೆಡಿ ಆಯಿತು. ನೋಡಿ ಸಣ್ಣ ಗುಳ್ಳೆ ಬರ್ತಿದೆ. ಇದು ಫುಲ್ ಕುದೀತಿದೆ, ಇದು ಸಾಕು. ಇವಾಗ ಇಟ್ಕೊಂಡ್ಬಿಡೋಣ. ಒಂದು ಮುಚ್ಚಿಬಿಡೋಣ. ಒಂದು 10 ಮಿನಿಟ್ ಆದರೆ ರೆಡಿ ಆಗುತ್ತೆ ಇಡ್ಲಿ. ಓಪನ್ ಮಾಡೋಣ. ಓಹೋ, ರೆಡಿ ಆಗಿದೆ. ನೋಡಿ ಇಡ್ಲಿ ರೆಡಿ ಆದವು. ತೆಗಿಯುವಾಗ ಈ ಥರ ಸ್ವಲ್ಪ ನೀರು ಚಿಮ್ಮಿಸಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಇಡ್ಲಿ ರೆಡಿ ಆಯಿತು. ತೋರಿಸ್ತೀನಿ ನೋಡಿ. ಈಗ ಎಷ್ಟು ಸ್ಮೂತ್, ನೋಡಿ ಎಷ್ಟು ಸಕ್ಕತ್ತಾಗಿದೆ.